ಓಟು ನಾವು ಹಾಕಾಯ್ತು ನೋಡಿ ಪ್ರೂಫು. ನಮ್ಮ ಇಡ್ಲಿನೂ ಹಾಕಾಯ್ತು, ತೋರಿಸ್ಬಿಡು ಇಡ್ಲಿ. ಇವಾಗ ಡ್ರೈವರ್ ಚೇಂಜ್ ಆಗಿದ್ದಾರೆ. ನಮಗೆ ಕೊಟ್ಟಿರೋವಂಥ ಟೆಂಟ್ ಹೌಸ್ ಇದೇನೆ. ಇಷ್ಟಿದ್ದಾವೆ ಸದ್ಯಕ್ಕೆ. ಇಷ್ಟರಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ಇದು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇಡ್ಲಿ ಅವರು ಡ್ಯಾನ್ಸ್ ಮಾಡ್ತಾವ್ರಿ. ಬೀಳ್ಬೇಕು ಆಕಾಶದಲ್ಲಿ ಸೈಕಲ್. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗುರು, ನಮ್ಮದು ಲಗೇಜ್ ಎಲ್ಲ ರೆಡಿ ಆಯಿತು. ಇವಾಗ ಎತ್ಕೊಂಡು ಹೊರಡ್ತೀವಿ. ನಮ್ಮ ಇಡ್ಲಿನೂ ರೆಡಿ ಆಗೋಳೆ. ಇಡ್ಲಿಗೆ ಏನು ಮಾಡ್ತಿದ್ಯಾ? ನೀನು ಬರೀ ಹುಡ್ಕೋದೇ ಆಯಿತು. 10-10:30 ಹೇಳ್ಬಿಟ್ಟು 11 ಗಂಟೆ ಮಾಡಿದೀಯಾ. ಎಷ್ಟೊತ್ತಿಗೆ ಹೊರಡೋದು? ನಿನ್ನ ಕಟ್ಕೊಂಡು ಹೊರಡೋದೆ ನಾವು. ಅಂದಾಗೆ ನಾವಿವಾಗ ಹೊರಡೋಕ್ಕೂ ಮೊದಲು ಓಟ್ ಹಾಕ್ಬಿಟ್ಟು ಹೋಗ್ಬೇಕು. ಅದಕ್ಕೆ ವೋಟರ್ ಐ ಡಿ ತಗೊಂಡಿದ್ದೀವಿ. ಇಡ್ಲಿ ನೀನು ತಗೊಂಡ ವೋಟರ್ ಐ ಡಿ? ಸರಿ, ನೀನು ತಗೊಂಡ್ರೆ ಸರಿ. ಇವಾಗ ಓಟ್ ಹಾಕ್ಬಿಟ್ಟು ರೆಡಿ ಆಗೈತೆ, ಹೊರಟಿದ್ದೀವಿ ನಾನು ಮತ್ತು ಇಡ್ಲಿ. ಇವಾಗ ನೀವು ನೋಡ್ತಾ ಇರೋದು ಸಂತೇಮರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ. ಇಲ್ಲಿ ಬೂತ್ ನಂಬರ್ 59ರಲ್ಲಿ ನಾನು ಮತ್ತು ನಮ್ಮ ಇಡ್ಲಿಯವರು ಓಟ್ ಹಾಕಕ್ಕೆ ಬಂದಿದ್ವಿ. ಆ ಕಡೆ ಈ ಕಡೆ ನೋಡೋದು ನಿಂತವಳೆ. ಬೆಳಗ್ಗೆ ಆದ್ದರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಇವಾಗ ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ ನಾನು ಕೂಡ. 2024ರ ಲೋಕಸಭೆ ಚುನಾವಣೆಯ ಓಟು ನಾವು ಹಾಕಾಯ್ತು ನೋಡಿ ಪ್ರೂಫು. ನಮ್ಮ ಇಡ್ಲಿನೂ ಹಾಕಾಯ್ತು, ತೋರಿಸ್ಬಿಡು ಇಡ್ಲಿ. ಇಬ್ಬರು ಕೂಡ ಓಟ್ ಹಾಕ್ಬಿಟ್ಟು ಬಂದ್ವಿ. ಆಗಿರೋದು ನಾವೇ ಹೇಳ್ಬಿಟ್ಟು ನಿಮಗೆ ತೋರಿಸ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಓಟ್ ಹಾಕಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದೀಯಾ? ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ತಮ್ಲೈನಲ್ಲಿ ಹಾಕಿರ್ತೀವಲ್ಲ, ರೆಸಾರ್ಟ್, ಮಿನುಗು ರೆಸಾರ್ಟ್ ಹೋಗ್ತಾ ಇದೀವಿ. ತುಂಬ ದಿನದಿಂದ ಪ್ಲಾನ್ ಮಾಡಿ ಹೋಗೋಕ್ಕಾಗಿರ್ಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ವಿ. ಯಾವ್ದಾವುದೋ ಹೋಗ್ಬೇಕು ಅಂದ್ಕೊಂಡು ಇದಕ್ಕೆ ಹೋಗ್ತಾ ಇದೀವಿ. ಯಾವುದೋ ರೆಸಾರ್ಟ್ ಪ್ಲಾನ್ ಮಾಡಿದ್ವಿ, ಬಟ್ ಎಲ್ಲ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಬುಕ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವೇ ಹೆಂಗೋ ಯೂಟ್ಯೂಬಲ್ಲಿ ಹುಡುಕಿ ಈ ರೆಸಾರ್ಟ್ ಸೆಲೆಕ್ಟ್ ಮಾಡಿ ಹೋಗ್ತಾ ಇದ್ವಿ. ನಮ್ಮ ಇಡ್ಲಿ ಡ್ರೆಸ್ ನೋಡಿ, ಜೀನ್ಸ್ ಹಾಕ್ಬಿಟ್ಟವಳೆ, ಜೀನ್ಸ್ ಟಾಪ್ ಹಾಕ್ಬಿಟ್ಟವಳೆ. ಸರಿ ಹೊರಡೋಣ. ಇವಾಗ ಡ್ರೈವರ್ ಚೇಂಜ್ ಆಗಿದ್ದಾರೆ. ನಾವು ಒಂದು 50 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ವಿ. ನಮ್ಮ ಇಡ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಇವಾಗ ಕೂತು ಸಾಕಾಗೋಯ್ತು. ಅದಕ್ಕೆ ನಮ್ಮ ಇಡ್ಲಿ ಕೈಲಿ ಕೊಟ್ಬಿಟ್ಟೆ ಗಾಡಿ ಓಡಿಸ್ಕೊಂತ. ರೆಡಿನಾ ಇಡ್ಲಿ? ನಡೀರಿ. ರಯ್ಯ ಪರವಾಗಿಲ್ಲ ಗುರು, ನಮ್ಮ ಇಡ್ಲಿನ ಸುಮ್ಮ ಕೆತ್ತವಳೆ ಬೈಕ್ನ. ಸಾಕು, ನಿಧಾನಕ್ಕೆ ನಡ್ರಿ, ಏನು ತೊಂದರೆ ಇಲ್ಲ. ನಾವಿಲ್ಲಿ ರೆಸಾರ್ಟು ಬರೋ ತನಕ 2 ಗಂಟೆ ಆಗಿದೆ ಟೈಮು. ಓಪನಿಂಗ್ ಈ ಥರ ಇದೆ. ಬೈಕ್ನ ಅಲ್ಲೇ ಪಾರ್ಕ್ ಮಾಡಿದ್ವಿ. ಇವೆಲ್ಲ ಒಂದು ಸೈಡ್ ರೂಮ್ಗಳು. ಗುರು, ಅಂತೂ ಇಂತೂ ಯಾವುದಿದೆ ಇಡ್ಲಿ? ಮಿನುಗು ಅಲ್ಲ, RG ರೆಸಾರ್ಟ್ ಅಂತ ಇದೆ. ಬಟ್ ಆನ್ಲೈನಲ್ಲೆಲ್ಲ ಮಿನುಗು ರಿಟ್ರೀಟ್ ಅಂತ ಇದೆ. ಒಳಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲೈತೆ. ನಮಗೆ ಒಬ್ಬರು ಗೈಡ್ ಕೊಟ್ಟಿದ್ದಾರೆ ಇಲ್ಲಿ ಸದ್ಯಕ್ಕೆ ತೋರ್ಸೋಕ್ಕೆ ಅಂತ. ರೈನ್ ಡ್ಯಾನ್ಸ್, ರೈನ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಇಲ್ಲಿ ಆಲ್ರೆಡಿ ಎಲ್ಲ ಇದ್ದಾರೆ, ಸ್ವಿಮ್ ಮಾಡ್ತಾ ಇದ್ದಾರೆ. ನಮಗೆ ಟೆಂಟ್ ಹೌಸ್ ಹೇಳಿರೋದ್ರಿಂದ ಟೆಂಟ್ ಹೌಸ್ ಅರೇಂಜ್ ಮಾಡಬೇಕು. ಇವಾಗ ಟೆಂಟ್ ಹೌಸ್ ಅರೇಂಜ್ ಮಾಡಿದ ತಕ್ಷಣ ನಾವು ನಮ್ಮ ಲಗೇಜ್ ಎಲ್ಲ ಇಟ್ಟು ಪೂಲಲ್ಲಿ ಬಿಡೋಕೆ ಹೋಗ್ತೀವಿ. ಗುರು, ನಾವಿವಾಗ ಫಸ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಬಂದು ಊಟಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲೇ ಇದೆ, ಪೂಲ್ ಇದೆ ಇಲ್ಲೇ. ಆಲ್ರೆಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ರೈನ್ ಸ್ಟಾರ್ಟ್ ಆಗಿತ್ತು, ಬಟ್ ಸ್ಟಾಪ್ ಆಯಿತು ಸದ್ಯಕ್ಕೆ. ಡೈನಿಂಗ್ ಏರಿಯಾ ಅನ್ಕೋತೀನಿ ಇದು. ಊಟ ಏನಿದೆ ನೋಡಬೇಕು. ನಾವಿವಾಗ ವೆಜ್ ಕೌಂಟ್ರ್ ಬಂದಿದ್ದೀವಿ. ಫಸ್ಟು ಇಡ್ಲಿ ಇದು ಮಾಡ್ಬೋದು ಸ್ವಲ್ಪ. ನಮ್ಮ ಇಡ್ಲಿ ಹತ್ರ ಕೊಟ್ಟಿದ್ದೀನಿ. ಹಿಡ್ಕೊ ರೋಟಿ ಇನ್ನೊಂದು ಬೇಕಾ?
ಊಟದ ಸಮಯ. ನಮ್ಮ ಇಡ್ಲಿ ಬಾರಿಸ್ತವಳೆ ಬ್ಯಾಟಿಂಗು. ಏನು ಹಾಕೊಂಡೆ ಇಡ್ಲಿ? ಏನು ಹಾಕೊಂಡೆ? ಏನು ಹಾಕೊಂಡಿದೀಯ? ಏನು ವೆಜ್ ಬಿರಿಯಾನಿ ಮತ್ತು ಗೋಬಿ ಅಷ್ಟೇ. ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಗುರು. ಊಟ ಎಲ್ಲ ಆಗಿ ಕೊನೆಯಲ್ಲಿ ಒಂದು ಸ್ವೀಟ್ ತಗೊಂಡ್ವಿ. ಹೆಂಗಿದೆ ಇಡ್ಲಿ? ಹೆಂಗಿದೆ ಸ್ವೀಟು? ಸೇವ್ ಪಾಯಸ ಥರ ಇದೇ ಸ್ವೀಟು. ಗುರು ಊಟ ಎಲ್ಲ ಆಯಿತು. ನಾನು ಮತ್ತು ಇಡ್ಲಿ ಗೇಮ್ಸ್ ಆಡೋಣ ಅಂತ ರೆಡಿಯಾಗಿದ್ದೀವಿ. ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ. ನಮ್ಮ ಇಡ್ಲಿ ಈ ಥರ ರೆಡಿಯಾಗವಳೆ, ಫುಲ್ ರೆಡಿ ಆಗ್ಬಿಟ್ಟವಳೆ ಮಸ್ತಾಗಿ. ನಮಗೆ ಕೊಟ್ಟಿರೋವಂಥ ಟೆಂಟ್ ಹೌಸ್ ಇದೇನೆ. ಇಷ್ಟಿದ್ದಾವೆ ಸದ್ಯಕ್ಕೆ. ಇಷ್ಟರಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ಇದು. ಒಳಗಡೆ ಮಾತ್ರ ಇರೋಕ್ಕಾಗಲ್ಲ. ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಟೆಂಟ್ ಹೌಸ್ ಅಂತ ಬುಕ್ ಮಾಡಿದ್ದು ಅಷ್ಟೇ. ನೋಡೋಣ ಸಂಜೆ ಎಲ್ಲಾದರೂ ಗಾರ್ಡನ್ ಒಳಗಡೆ ಟೆಂಟ್ ಹೌಸ್ ಸೆಟಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಗುರು ಕೆಳಗಡೆ ಗ್ಲಾಸ್ ಹೌಸು. ಇಲ್ಲಿ ನೋಡಿ ಇಡ್ಲಿ ಹೆಂಗೆ ಕಾಣ್ತಾವಳೆ ಫ್ರಂಟಿಂದ. ಫುಲ್ ಜೋಶಲ್ಲಿದ್ದಾಳೆ ಇಡ್ಲಿ. ರೈನ್ ಡ್ಯಾನ್ಸು ಸ್ಟಾರ್ಟ್ ಆಗೈತೆ ಇಲ್ಲಿ. ಬಂದವರು ಒನ್ ಮೋರ್ ಅಂತ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಮಾಲೀಕ ರಾಹುಲ್ಲ. ನಾನು ನನ್ನ ದೋಸ್ತಿ ಅಂದ್ರೆ ಇದೊಂಥರ ಟೈರ್ ಮೇಲೆ ನಡೆಯೋ ಆಟ. ನೋಡ್ತಿದ್ರೆ ಏನು ಸಿಂಪಲಾಗಿ ಆಟ ಆಡ್ಬಿಡ್ತೀನಿ ಅಂತ ಅನ್ನಿಸ್ತಿತ್ತು. ಆದರೆ ಮೇಲ್ಗಡೆ ಹೋಗಿ ಅದ್ರ ಮೇಲೆ ನಡೀತಿದ್ದಾಗ ಗೊತ್ತಾಯ್ತಿತ್ತು ಸರಿಯಾಗಿ ಬ್ಯಾಲೆನ್ಸ್ ಸಿಗ್ತಿರ್ಲಿಲ್ಲ. ಆ ಕಡೆ ಈ ಕಡೆ ಸ್ಕಿಡ್ ಆಗ್ತಾಯಿತ್ತು. ಹಂಗೂ ಹಿಂಗೂ ಕೊನೆಗೂ ನಾನು ಈ ಗೇಮ್ನ ಕಂಪ್ಲೀಟ್ ಮಾಡಿದೆ. ಗುರು ಸದ್ಯಕ್ಕೆ ಆ್ಯಕ್ಟಿವಿಟೀಸ್ ಯಾವುದು ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಇಡ್ಲಿ ಅವಳೇ ಒಂದು ಸಪ್ರೇಟ್ ಆ್ಯಕ್ಟಿವಿಟೀಸ್ ಆಡ್ತಾವಳೆ. ಊಟಿಲಿ ಒಂದ್ಸರಿ ಬಿದ್ದಿದ್ಲು ಇಡ್ಲಿ, ನೆನಪಿದೆಯಾ? ಡಿಡಿಕ್ಕ ಅಂತ ಬಿದ್ದೋಗಿದೆ. ಇಲ್ಲಿ ಬಿದ್ದರೆ ಮಾತ್ರ ಟ್ರೋಲ್ ಆಗಿಬಿಡ್ತಿದೆ ನೀನು. ಇದು ಆ ಕಡೆ ಸ್ವಲ್ಪ ಕುಳ್ಳೈತೆ, ಅದು ಬಿಟ್ಬಿಟ್ಟು ಇಲ್ಲಿ ಬಂದವಳೆ ಮೇಲ್ಗಡೆಗೆ. ಇಡ್ಲಿ ಜೋಕಾಲಿ ಆಡ್ತಾವಳೆ. ಇವಳಿಗೆ ಇವಾಗ ವಾಟ್ರ್ ಆಪಲ್ ಬೇಕಂತೆ. ಅದಕ್ಕೋಸ್ಕರ ಕೆಳಗೆ ಬಂದಿದ್ದೀನಿ. ಇಲ್ಲಿ ಮೇಲ್ಗಡೆ ಒಂದು ಹಣ್ಣಾಗೈತೆ, ಆದರೆ ಎಡಿಸ್ತಾ ಇಲ್ಲ. ಇಟ್ಕೋ ಥರ ಮಾಡ್ಕೋಬೇಕು. ನಮ್ಮ ಇಡ್ಲಿದು ಒಂದು ಫೋಟೋಶೂಟ್ ಐತೆ. ಇಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಯಾರ ಜೊತೆ ನಿಂತವಳೆ ನೋಡಿ. ಇಡ್ಲಿ ನೀರು ಗಿಳಿಯೋಕ್ಕೆ ಅಂತ ಹೊಯ್ತಾವಳೆ. ಒಳ್ಳೆ ಸಾಂಗ್ ಹಾಕ್ಬಿಟ್ಟವ್ರೆ ಅವಳಿಗೆ ಅಂತ. ಹೋಗೋ ಆಯ್ತು ಈ ಕಡೆ ಸ್ಲಿಪ್ಪರ್ ಅಲ್ಲೇ ಬಿಡ್ಬೇಕು. ಇಡ್ಲಿ ಅವ್ರದ್ದು ಡ್ಯಾನ್ಸ್ ಬರುತ್ತೆ, ಒಳ್ಳೆ ಸಾಂಗು. ಈಗ ಮಾಡ್ತಾಳೆ. ವೀಕ್ಷಕರ ಒತ್ತಾಯದ ಮೇರೆಗೆ ಇಡ್ಲಿ ಅವರು ಡ್ಯಾನ್ಸ್ ಮಾಡ್ತಾವ್ರಿ. ಹೋಗೋ ಇಡ್ಲಿ. ಮೊಬೈಲ್ ಐತೆ. ಜೈನಾಗ ಅವ್ರ ಜೊತೆ ಅದಾಗೆ.
ಗುರು ನಾವಿವಾಗ ಸ್ವಿಮ್ ಎಲ್ಲ ಮುಗಿಸ್ಕೊಂಡು ಪೂಲೆಲ್ಲ ಮುಗಿಸ್ಕೊಂಡು ಆಟ ಆಡ್ಕೊಂಡು ಬಂದು ರೆಡಿ ಆದ್ವಿ. ಇವಾಗ ಟೀ ಬ್ರೇಕ್ ಐತೆ, ಟೀ ಬ್ರೇಕ್ಗೆ ಹೋಗ್ತಾ ಇದ್ವಿ. ನಾನು ಮತ್ತು ಇಡ್ಲಿನೂ ರೆಡಿ ಆದ್ಲು. ನಮ್ಮ ಎದುರುಗಡೆನೇ ಜಿಪ್ ಲೈನು, ಅದು ತೋರಿಸ್ತೀನಿ ಬನ್ನಿ. ಇಡ್ಲಿ ಹೆಂಗಿತ್ತು? ಚೆನ್ನಾಗಿತ್ತು. ಒಳ್ಳೆ ಡ್ಯಾನ್ಸ್ ಮಾಡಿಬಿಟ್ಟಿದೆ ಒಟ್ಟಿನಲ್ಲಿ. ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಎದ್ದಕ್ಕೆ ಮನ್ಸು ಬರ್ತಿಲ್ಲ. ಏನ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಎದ್ದಕ್ಕೆ ಮನ್ಸು. ಇನ್ನು ಸ್ವಲ್ಪ ಹೊತ್ತಿರಬೇಕಿತ್ತು. 3 ಗಂಟೆಲಿ ಹೋಗಿದ್ದು, 6 ಗಂಟೆಗೆ ಬಂದಿದ್ದೀವಿ. ಗುರು ಜಿಪ್ ಲೈನ್ ಬರ್ತಾ ತೋರಿಸ್ತೀನಿ ಬನ್ನಿ. ಇವಾಗ ಅಲ್ಲಿಂದ ಬರ್ತಾರೆ, ಸೌಂಡ್ ಕೇಳಿಸ್ತಾ ನೋಡಿ. ಜಿಪ್ ಲೈನ್ ಇದೇನೆ, ಎದುರುಗಡೆನೇ ಹೋಗ್ತಾ ಇದ್ದಾರೆ. ಅದೊಂದು ಹುಡುಗಿ ಹೋಗ್ತಾ ಇದ್ದಾಳೆ. ಅಲ್ಲಿ ಹೋಗಿ ಎಂಡಿಂಗಲ್ಲಿ ಇಂಥ ವಾತಾವರಣದಲ್ಲಿ ನಾವು ಟೀ ಕುಡಿಯುತ್ತಿದ್ದೇವೆ. ಬಜ್ಜಿ ಖಾಲಿಯಾಗಿದೆ. ನಮ್ಮ ಇಡ್ಲಿ ಏನೋ ಟೀನ ಸ್ಪೂನಲ್ಲಿ ಕುಡಿಯೋಕ್ಕೆ ಟ್ರೈ ಮಾಡ್ತಾವೆ. ಪ್ಲೇಸ್ ಮಾತ್ರ ಕೂಲ್ ಆಗೈತೆ ಗುರು. ಫೈರ್ ಕ್ಯಾಂಪ್ ಹಾಕೋದು ಇಲ್ಲೇ, ಇಡ್ಲಿ ಕ್ಯಾಂಪ್ ಹಾಕೋದು ಇಲ್ಲೇ. ಟೀ ತಗೊಂಡ್ವಿ. ಬಜ್ಜಿ ಖಾಲಿಯಾಗಿದೆ. ಒಂದು 10 ನಿಮಿಷ ಬನ್ನಿ ಅಂತ ಹೇಳಿದ್ರು. ನೋಡೋಣ, ಅವ್ರು ಬಜ್ಜಿ ಬರೋ ತನಕ ನಮ್ಮ ಟೀ ಖಾಲಿಯಾಗ್ಬಿಡುತ್ತೆ. ಪ್ಲೇಸ್ ಮಾತ್ರ ಅದ್ಭುತವಾಗೈತೆ ನೋಡೋಕ್ಕೆ, ಅದೊಂದು ಖುಷಿ. ಈ ಕಡೆ ಸರಿಯಾಗಿ ಬರ್ತಾಯಿಲ್ಲ, ಇಲ್ಲಿ ತೋರಿಸ್ತೀನಿ. ಈ ಕಡೆಯಿಂದ ನೋಡಿ, ನಮ್ಮ ಇಡ್ಲಿ ಅಲ್ಲಿ ಹೋಗಿ ಕೂತ್ಕೊಬಿಡ್ಲು. ಅಂದ್ರೆ ಹೊಸ ಎಕ್ಸ್ಪೀರಿಯೆನ್ಸು, ಸೂಪರಾಗೈತೆ ರೆಸಾರ್ಟು. ನಾವಂತೂ ನೀರೊಳಗಡೆ ಹೋಗಿದ್ದು ಬರೋಕ್ಕೆ ಮನಸ್ಸಾಗಲಿಲ್ಲ. ಇವಾಗ ನೆಕ್ಸ್ಟು ರೋಪ್ ಆ್ಯಕ್ಟಿವಿಟೀಸ್ ಇದ್ದಾವೆ, ಅಲ್ಲಿ ಹೋಗ್ತೀವಿ. ಬೇಗ ಬೇಗ ಟೀ ಕುಡ್ಕೊ. ಇಡ್ಲಿ ಸ್ಪೂನಲ್ಲಿ ಕುಡಿ. ನಂಗೆ ಗೊತ್ತು ನೀವು ಕುಡಿತಿದೆ ಅಂತ, ಅದಕ್ಕೆ ಎತ್ಕೊಬಿಟ್ಟ. ಗುರು ಅಂತೂ ಇಂತೂ ಬಜ್ಜಿನ ನಾವು ತಗೊಂಡು ಬಂದ್ವಿ. ಸಿಕ್ತು ಬಜ್ಜಿ. ನಮ್ಮ ಇಡ್ಲಿ ಇರುವೆಗಳಿದ್ದಾವೆ ಅಂದ್ಬಿಟ್ಟು ಅಷ್ಟು ದೂರಕ್ಕೆ ಹೋಗಿ ಕೂತ್ಬಿಟ್ಲು. ಇವಾಗ ಇಲ್ಲಿ ಟೀ ಐತೆ, ಯಾರು ತಗೋತಾರೆ? ಅಥವಾ ಬಜ್ಜಿ ಇವಾಗ ಕೆಳಗಡೆ ಕೂತ್ಕೊಡ್ತೀವಿ. ನಾನು ಇಡ್ಲಿ ಬಾ ಕೆಳಗಡೆ ಕೂತ್ಕೋ. ಸರಿ ಕೂತ್ಕೋ. ಬಜ್ಜಿ ಎಷ್ಟು ತಿಂದೆ? ಇಡ್ಲಿ ಎಷ್ಟು ಬಜ್ಜಿ ತಿಂದೆ? ತಿಂದರೆ 4. ಸತ್ಯ ಒಪ್ಕೊಂಡಲ್ಲ. ಯಾಕೆಂತಂದರೆ 4 + 4 8 ಬಜ್ಜಿ ತಂದಿದ್ದೆ ನಾನು. ಇವಾಗ 4 ತಿಂದವಳೆ ಇಡ್ಲಿ. ನಾನೆಲ್ಲಿ ಇನ್ನೂ 2 ತಿಂದಿರೋದು. ತಿನ್ನು ಆಯಿತು ನೀನು. ಇವಾಗ ನಾವಿದ್ದೀವಲ್ಲ, ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ ಇಲ್ಲೇ. ಅಲ್ಲಿ ನೋಡಿ, ಅಲ್ಲಿ ಜಿಪ್ ಲೈನು ಮೇಲ್ಗಡೆ. ಇಲ್ಲೋದ್ರೆ ಜಿಪ್ ಲೈನ್ ಆಡ್ಕೋಬೋದು. ಈ ಕಡೆ ಎಲ್ಲ ಆ್ಯಕ್ಟಿವಿಟೀಸ್ ಇದ್ದಾವೆ. ಈ ಕಡೆ ಎಲ್ಲ ಗಾರ್ಡನ್ ಏರಿಯಾ ಇದು. ಅಲ್ಲಿ ಒಳಗಡೆ ಗ್ಲಾಸ್ ಹೌಸ್ ಇದ್ದಾವೆ, ಒಂದು 5-6 ಗ್ಲಾಸ್ ಹೌಸ್ ಇದೆ. ಅದು ಸಖತ್ತಾಗಿತ್ತು. ಇವ್ರು ನೋಡಿ ಗ್ರೂಪ್ ಫೋಟೋ ತೆಗಿಸ್ತಾ ಇದ್ದಾರೆ ಫ್ಯಾಮಿಲಿ. ನಾವು ಮೊದಲು ಇಲ್ಲಿ ಕೂತ್ಕೊಂಡ್ವಿ, ಪುನಃ ಆ ಕಡೆ ಹೋಗಿ ಕೂತ್ಕೊಂಡ್ವಿ. ಇಲ್ಲಿ 2 ಲೋಟ ಟೀ ಆಯಿತು, ಅಲ್ಲಿ 2 ಲೋಟ ಟೀ ಆಯಿತು. ಇಲ್ಲಿ ಬಂದು ಇದು ಇಡ್ಲಿದು 5ನೇದೋ 6ನೇದೋ ಟೀ, ಏನಿಲ್ಲ 3ನೇದು ಜಾಸ್ತಿ ಆಯಿತು. ನಾನೇ 2 ಸರಿನೋ 3 ಸರಿನೋ ತಂದೆ. ನೀನೇ ಜಾಸ್ತಿ ಕುಡ್ಕೊಬಿಟ್ಟೆ. ನಾ ಟೀನೇ ಕುಡಿಯಲ್ವಲ್ಲ. ಕುಡಿಯಲ್ಲ ಅಂದ್ಬಿಟ್ಟು ಯಾರು ಕುಡಿತಿದ್ದಾರೆ ನೋಡಿ. ಈಗ ನಾ ಟೀ ಕುಡಿತೀನಾ ನೋಡಿ. ಬಜ್ಜಿ ತಗೊಂಡು ಬರ್ತಾವಳೆ ಸುಮ್ಮನೆ. ಶುಗರ್ ಹಾಕಿದೀಯಾ ಹಾಕಿಲ್ವಾ? ಹಾಕಿದ್ದೀನಿ, ಫಸ್ಟ್ ಹಾಕೋಬೇಕು. ಸರಿ, ಹಾಗಾದ್ರೆ ಪುನಃ ಸ್ಟಾರ್ಟ್ ಆಯಿತು. ಮತ್ತೆ ಸಾಂಗು ಸ್ಟಾರ್ಟ್ ಮಾಡೋರೆ ರೈನ್ ಡ್ಯಾನ್ಸ್ಗೆ ಅಂತ. ಬಜ್ಜಿ ತಿನ್ಕೊಂಡು ನೋಡೋಣ. ಅಲ್ಲಿ ಇನ್ನೂ ಆ್ಯಕ್ಟಿವಿಟೀಸೇ ಆಡಿಸ್ತಾ ಇಲ್ಲ ಇಡ್ಲಿ. ಹೌದಾ? ಜಿಪ್ ಲೈನ್ ಹಾಕ್ತಾರೆ. ನಾನಿವಾಗ ATV ಬೈಕ್ ರೈಡ್ ಮಾಡ್ತಾಯಿದ್ದೀನಿ. ನೋಡೋಣ, ಫಸ್ಟ್ ಎಕ್ಸ್ಪೀರಿಯೆನ್ಸು ಇದು. ಚಾರ್ಜ್ ಮಾಡ್ತಾರೆ. ಇಡ್ಲಿ ನೋಡ್ಕೊಂಡಿದ್ದಾನೆ. ಯಾವ ಥರ ಸರ್? ರೆಡಿ? ರೆಡಿ ಸರ್, ಪರವಾಗಿಲ್ಲ. ಇಡ್ಲಿ ಹೊತ್ತಡಿ ಹತ್ತು, ಏನಿಲ್ಲ ಆಗುತ್ತೆ. ಯು ಡೂ ಇಟ್ ಇಡ್ಲಿ, ಯು ಡೂ ಇಟ್. ಹತ್ತು ನೀನು ಇದನ್ನೇನಾರ ನೋಡ್ಬಿಟ್ರ ಹತ್ತಬೇಕು. ಆಗತ್ತೆ. ನೀರಲ್ಲೂ ಬರಲಿಲ್ಲ. ಏನು ಕತೆ ನಿಂದು? ಇನ್ನು ಅದನ್ನು ಮಾಡ್ತೀಯಾ? ಹತ್ತು. ಹಾಂ, ಬರಲಿ ಇನ್ನೂ ಒಂದು ಬರಲಿ.
ಹೋಗ್ಲಿ ಹೋಗ್ಲಿ ಹೋಗ್ಲಿ. ಇವತ್ತು ನಾವು ಆಡೋದು ಇದೊಂದೇ. ಬರಲೇ ಇಲ್ಲ. ಹತ್ತು 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 ಆಗುತ್ತೆ ಹಂಗೇನೆ. ಹಿಂಗೆ ಆಡಕ್ಕ ನೀನು ಇಡ್ಲಿ ಹತ್ತು ಮೇಲ್ಕೆ ನನಗಿಲ್ಲಿ ಇಲ್ಲಿ ತೂಗು ಆಡಿಸ್ತೈತೆ ಇಲ್ಲಿ ನಿಂತ್ಕೊಂಡು. ಹಾಂ ಇದಕ್ಕೆ ಸರಿ ನೀನು, ಇನ್ನೇನು ಇಲ್ಲ. ಹತ್ತು ಗುರು, ನಾನು ಮತ್ತು ಇಡ್ಲಿ ಇವಾಗ ಹೋಗಿ ಟೇಬಲ್ ಟೆನ್ನಿಸ್ ಆಡ್ತೀವಿ. ಫಸ್ಟ್ ಟೈಮು ನಮ್ಮದು ಟೇಬಲ್ ಟೆನ್ನಿಸ್ ಆಡಾಯಿತು. ಇವಾಗ ಕ್ಯಾರಮ್ ಆಡೋಕ್ಕೆ ಬಂದಿದ್ದೀವಿ, ಕ್ಯಾರಮ್ ಬೋರ್ಡ್ನ. ನಮಗಂತೂ ಕೈಯೇ ಹೋಯ್ತಾ ಇಲ್ಲ ಎಲ್ಗೂ. ಯಾವ್ದು ಹೊಡೆಯೋದು ಯಾವ್ದು ಬಿಡೋದು ಒಂದೂ ಗೊತ್ತಾಯ್ತಾ ಇಲ್ಲ. ನಾ ಅಷ್ಟೊತ್ತಿಂದ ಅವಾಗಿಂದ ಇದೊಂದು ಟ್ರೈ ಮಾಡ್ತಾಯಿದ್ದೀನಿ, ಹೋಗ್ತಾನೇ ಇಲ್ಲ. ನಮ್ಮ ಇಡ್ಲಿಯವರು ಇದೊಂದು ಇಟ್ಕೊಂಡವ್ರೆ, ಈ ಪಾನ್ನ ಟ್ರೈ ಮಾಡಿದೆ. ಓ ಮಿಸ್ ಆಯಿತು. ಇಡ್ಲಿ ಕೂರಿಸ್ಕೊಟ್ಟಂಗೆ ಆಯಿತು ಈ ಪಾನ್ನ. ವಾ ನೋಡ್ಕೊಂಡ್ಲಲ್ಲ ಇಡ್ಲಿ. ಇವಾಗ ಬ್ಲ್ಯಾಕು ಆಡ್ತಿರೋದು ಪಾಪರು. ವಾ ನಾನು ಅವಳಿಗೆ ಎಲ್ಲನೂ ಸಲೀಸಾಗಿ ದಾರಿ ಮಾಡಿಕೊಡ್ತಾಯಿದ್ದೀನಿ ಕ್ಯಾರಮಲ್ಲಿ. ಬಿತ್ತಾ ಇಲ್ಲ. ಸದ್ಯಕ್ಕೆ ಆಟದ ರಿಸಲ್ಟು ಇಷ್ಟ ಐತೆ. ನಮ್ಮದು 1 2 3 4 ನಮ್ಮ ಇಡ್ಲಿದು. ಇದನ್ನೂ ಅವ್ರಿಗೆ ವಾ ರೆಡ್ನೂ ಅವರೇ ಹೊಡ್ಕೊಬಿಟ್ಟವ್ರೆ. ಇದಿಷ್ಟು ಪುನಃ ಈ ಕಡೆ ಇಲ್ಲೊಂದೆರಡು, ಆ ಕಡೆ ಬೋರ್ಡ್ ಇಟ್ಕೊಂಡವ್ರೆ. ಯಾವಾಗ ಕಲ್ತ್ರಿ ಇದೆಲ್ಲ? ಸ್ಕೂಲ್ ಲೆವೆಲ್, ಹೈಸ್ಕೂಲಿಂದ ಹೇಳ್ಬಿಡಿ. ಎಷ್ಟೆಷ್ಟು ಯಾವ್ಯಾವ ಚಾಂಪಿಯನ್ಶಿಪ್ಪಲ್ಲಿ ಪಾಲ್ಗೊಂಡಿದ್ದೀರಿ? ನಾವು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಆಡ್ತಿದ್ವಿ. ಹಾಂ, ನಾನು ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಅವಾಗ ಕಲ್ತ್ಬಿಟ್ಟು ಅವಾಗಿಂದ ಎಕ್ಸ್ಪರ್ಟ್. ಸರಿ, ಅದಕ್ಕೆ ನಮ್ಮ ಪಾಪರು ಅಂದ್ಬಿಟ್ಟು 4 ಕುಣಿಸಿದ್ದಾರೆ. ಇವಾಗ ನಾವಿರುವಂಥ ಟೆಂಟ್ ಹೌಸು ಇದೆ ನೋಡಿ. ಈ ಥರ ಇದೆ ಸದ್ಯಕ್ಕೆ. ನಮ್ಮ ಇಡ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಾಳೆ. ಆದರೆ ಅವಳಿಗೆ ಇವಾಗ ಒಂದು ಸರ್ಪ್ರೈಸ್ ಕೊಡ್ತೀನಿ. ಅವಳು ನೋಡಿಲ್ಲ ಇನ್ನು, ಆ ಕಡೆ ಇದ್ದಾಳೆ. ಇಡ್ಲಿ ಹೆಂಗೈತೆ? ಇಲ್ಲಿ ಲ್ಯಾಂಪ್ ಥರ ಹಾಕಿದ್ದಾರೆ, ಬಟ್ ನೋಡಿ ಇವಾಗ ಪಕ್ಕದ್ದು ಇದು ಓಪನ್ ಆಯಿತು, ಇದು ಆನ್ ಆಯಿತು, ಇದು ಆನ್ ಆಯಿತು. ಇವಾಗ ಮಾತ್ರ ಯಾವ ರೂಮು ಈ ಥರ ಇಲ್ಲ, ಅಷ್ಟು ಸಗದಾಗಿ ಬಂತು. ಇದು ಮಾತ್ರ ಇದು ಕ್ಯಾಮ್ರಾಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ಮಾತ್ರ ಸಗದಾಗಿ ಕಾಣ್ತೈತೆ. ಇಲ್ಲಿ ಇಂಡೋರ್ ಕ್ರಿಕೆಟ್ ಆಡ್ತವ್ರೆ. ನಾವಿವಾಗ ಶಟಲ್ ಕಾಕ್ ಆಡ್ತಾಯಿದ್ದೀವಿ, ನಾವು ಮತ್ತು ಇಡ್ಲಿಯವರು. ಈ ಕಡೆ ಆಡು. ಹಾಂ ಕಾಣಿಸಲ್ಲ. ಹೊಡೆದು ಅಲ್ಲಿ ಇಲ್ಲಿ ಕಳಿಸ್ಬಿಡ್ತಾರೆ ಬಾಲ್ನ. ನಮ್ಮ ಇಡ್ಲಿ ಆಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಇಡ್ಲಿ 1 ಓವರು. ಒಂದು ಬಾಲ್. ಹಾಂ, ನೋ ಬಾಲು ಎಸಿ. ಹಾಂ, ನನಗೆ ಬರಲ್ಲ. ಹಾಂ, ಓಡಲ್ವಾ? 2 ಬಾಲ್ ಆಯಿತು. ನೆಕ್ಸ್ಟು ನಂದೈತೆ ಬ್ಯಾಟಿಂಗು. 2 ಬಾಲು. ಬಾಲ್ ಓಡ್ತೈತೆ. 1 ರನ್ ಓಡ್ಬಿಟ್ಲು. ಪುನಃ ಎಸ್ಬಿಟ್ರೆ ನಾನೇ ಓಡಬೇಕು ಇಲ್ಲಿ ಎತ್ಕೊಬರೋಕ್ಕೆ ಬಾಲ್ನ. ಅದಕ್ಕೆ ಹೊಡೆಯಲ್ಲ.
ಓ ಗಂಡು ಮಗು ಓಡ್ ಬರ್ತೈತೆ. ಓ ಗಂಡು ಮಗು ಇಡ್ಲಿ ಏನೇನು ಊಟ ಸಂಜೆ? ರೋಟಿ, ಆಮೇಲೆ ಪನ್ನೀರ್ ಕರಿ, ಗೀ ರೈಸು ಮತ್ತು ಗೋಬಿ. ಸಲಾಡ್ ಹಾಕೊಂಡಿದ್ಯಾ? ಹೌದು. ಸದ್ಯಕ್ಕೆ ಇಷ್ಟ ಐತೆ. ಇನ್ನು ರೈಸ್ ಇದೆ ಅಲ್ಲಿ. ಹೊರಗಡೆ ಕೂರೋ ಆಪ್ಷನ್ ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಒಳಗಡೆನೇ ಕೂತಿದ್ದೀವಿ. ಫೈರ್ ಕ್ಯಾಂಪು ಅಲ್ಲಿ ಉರಿತಾ ಇದೆ. ಪೀಸಾಗಿದೆ ಇವಾಗ. ಸೌತೆಕಾಯಿನ ಕ್ಯಾರಮ್ ಬೋರ್ಡ್ ಪಾನ್ ಥರ ಇಟ್ಕೊಂಡವಳೆ, ಒಂದೂ ತಿಂದಿಲ್ಲ ಅವಾಗಿಂದ. ನಾನು ಹೇಳ್ದೆ ಅಂದ್ಬಿಟ್ಟು ತಿಂದ್ಬಿಟ್ಲು. ಊಟ ಹೆಂಗೈತೆ ಇವಾಗ? ಅರ್ಧಕ್ಕೆ ನಿಲ್ಲಿಸಿದೀಯಾ? ಗೀ ರೈಸ್ ಸ್ವಲ್ಪ ಗೀ ರೈಸ್ ಅಷ್ಟು ಇಷ್ಟ ಆಗಿಲ್ಲ. ಇವತ್ತಿನ ನಮ್ಮ ನೆನಪುಗಳನ್ನೆಲ್ಲ ಈ ಫೈರ್ ಕ್ಯಾಂಪ್ ಜೊತೆ ಒಂದು ಸಿಹಿಯಾದ ಸ್ವೀಟ್ ತಿನ್ಕೊಂಡು ಮುಗಿಸ್ತಾ ಇದ್ದೀವಿ. ನಾವು ನಿನ್ನೆ ನಮ್ಮ ಟೆಂಟ್ ಹೌಸ್ ತೋರಿಸಿದ್ವಿ, ಅದು ಇಲ್ಲಿದೆ ನೋಡಿ. ನಾವು ನೆನ್ನೆ ನೈಟು ಬಾಲ್ಕನಿಲಿ ಮಲಗಿದ್ವಿ ಟೆಂಟ್ ಹೌಸ್ ಹಾಕ್ಬಿಟ್ಟು. ಹೊರಗಡೆ ಎದ್ದಿದ ತಕ್ಷಣ ಈ ಥರ ನೇಚರ್ ಕಾಣುತ್ತೆ. ಟೈಮ್ ಬಂದು ಬೆಳಗ್ಗೆ 7 ಗಂಟೆ ಆಗೈತೆ. ಬಿಸಿಲು ಶುರು ಆಯಿತು. ಟೆಂಟ್ ಹೌಸ್ ನೋಡಿ ಈ ಥರ ಐತೆ. ಒಳಗಡೆ ತೋರಿಸ್ಬಿಡ್ತೀನಿ. ಆರಾಮಾಗಿ ಇಬ್ಬರು ಮಲಗ್ಬೋದು, ಆ ಥರ ಸ್ಪೇಸ್ ಇದೆ. ನಾನು ಮತ್ತು ಇಡ್ಲಿ ಇವಾಗ ಎದ್ದು ವಾಕ್ ಬಂದಿದ್ದೀವಿ. ಸುಮ್ಮನೆ ಒಂದು ರೌಂಡು ರೆಸಾರ್ಟ್ ಎಲ್ಲ ವಾಕ್ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಪೂಲ್ ನೋಡಿದ್ವಿ, ಯಾಕೋ ಸ್ವಿಮ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀನು ಮಾಡ್ತೇನೆ? ಇಲ್ಲ. ಆಯಿತು, ಕೂತ್ಕೋ. ಗುರು ಸ್ವಿಮ್ ಎಲ್ಲ ಮಾಡಾಯಿತು. ಇವಾಗ ನಾನು ಮತ್ತು ಇಡ್ಲಿ ತಿಂಡಿ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಇಡ್ಲಿ ಇಷ್ಟಪಟ್ಟಂಥ ಡ್ರೆಸ್ ಹಾಕ್ಬಿಟ್ಟಿದ್ದಾಳೆ. ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತಾಗಿ ಕಾಣ್ತಾವಳೆ. ಇಡ್ಲಿ ಏನು ಸಮಾಚಾರ? ನನಗೆ ಈ ರೆಸಾರ್ಟಲ್ಲಿ ಇಷ್ಟ ಆಗಿದ್ದಂಥ ಪೇಂಟಿಂಗ್ ಇದು, ಈಜಿಪ್ಟ್ನ ಪಿರಮಿಡು. ಇವತ್ತಿನ ಬೆಳಗಿನ ತಿಂಡಿ ಮೆನು ಈ ರೀತಿ ಇದೆ. ಬ್ರೆಡ್ಡು, ಜಾಮು, ಬಟರು, ಜೊತೆಗೆ ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ. ಅದ್ರ ಜೊತೆ ಉಪ್ಪಿಟ್ಟು, ಕೇಸರಿಬಾತು ಮತ್ತು ಪುಳಿಯೋಗರೆ ಇದೆ. ಗುರು, ನಾವಿವಾಗ ಬಂದಿರೋದು ಫೋಟೋ ಶೂಟಿಂಗ್ ಪ್ಲೇಸ್ಗೆ. ಅಂದರೆ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡ್ತಾರಲ್ಲ, ಆ ಪ್ಲೇಸಿಗೆ ಬಂದಿದ್ದೀವಿ. ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ಗರುಡ ಕಾಣುತ್ತೆ. ಆ ಕಡೆ ಈ ಕಡೆ 2 ಆಪ್ಷನ್ ಇದೆ. ಒಂದು ಯೂನಿಕ್ಕಾಗಿ ಟ್ರೆಡಿಷನಲ್ ಆಗಿದೆ, ಒಂದು ಈ ಕಡೆ ಮನೆ ಮಾಡಿರೋದು. ಇನ್ನೊಂದು ಈ ಕಡೆ ವೈಟ್ ಹೌಸ್ ಥರ ಮಾಡಿದ್ದಾರೆ ನೀಟಾಗಿ, ವೈಟ್ ಕಲರಲ್ಲಿ. ನಮ್ಮ ಇಡ್ಲಿ ಹೋಗ್ತಾ ಇದ್ದಾಳೆ ಅಲ್ಲಿ. ಇಲ್ಲಿ ಎಲೆ ಬಿಡದೇ ಇರೋ ಮರ ಇದೆ, ಮೇಲ್ಗಡೆ ತಾರಸಿ ಇಲ್ದಿರೋ ಮೆಟ್ಲಿದೆ, ಅದ್ರ ಜೊತೆ ನೀರು ಇಲ್ದಿರೋ ಬಾವಿ ಇದೆ. ಟ್ರೆಡಿಷನಲಾಗಿ ಮಾಡಿದ್ದಾರೆ. ಒಳಗಡೆ ಒಂದು ತೆಂಗಿನ ಮರ ನಿಲ್ಲಿಸಿದ್ದಾರೆ. ನಾವಿವಾಗ ಅಂಬಿ ಮನೆ ಅಂತ ಒಳಗಡೆ ಒಂದಿದೆ, ವಿಲ್ಲಾ ಥರ ಇದೆ, ಸಖತ್ತಾಗೈತೆ. ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ನೋಡೋಣ. ಓಪನ್ ಇದ್ದರೆ ಒಳಗಡೆ ಹೋಗ್ತೀವಿ, ಇಲ್ಲ ಅಂದರೆ ಹೊರಗಡೆನೇ ತೋರಿಸ್ಬೇಕಾಗತ್ತೆ. ಎಲ್ಲ ಲಾಕ್ ಮಾಡ್ಕೊ ಹೋಗಿದ್ದಾರೆ ಅನಿಸುತ್ತೆ. ಇವಾಗ ನೀವು ನೋಡ್ತಾ ಇರೋದು ಅಂಬಿ ಮನೆ ಒಳಗಡೆ ಇರುವಂತಹ ವಾತಾವರಣ. ಒಳಗಡೆ ಒಂದು ತೊಟ್ಟಿ ಥರ ಮಾಡಿದ್ದಾರೆ, ಅಲ್ಲೇ ಡೈನಿಂಗ್ ಏರಿಯಾ ಮಾಡ್ಕೊಂಡಿದ್ದಾರೆ. ಒಳಗಡೆ ಮಾತ್ರ ತುಂಬ ಲಕ್ಸುರಿಯಾಗಿ ಕಾಣ್ತಾ ಇದೆ.
ಇಲ್ಲೂ ಕೂಡ ಸ್ಟೇ ಆಪ್ಷನ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಬಂದಾಗ ಅಲ್ಲಿ ಒಳಗಡೆ ಒಬ್ಬರು ಸ್ಟೇ ಇದ್ದರು. ನಮ್ಮ ಇಡ್ಲಿ ಬುಲ್ ರೈಡ್ ಆಡೋಕ್ಕೆ ರೆಡಿ ಆಗವಳೆ. ಇವಾಗ ಬುಲ್ ರೈಡ್ಗೆ ಸ್ಟಾರ್ಟ್ ಮಾಡ್ತವ್ರೆ. ಏರೆಲ್ಲ ತುಂಬ್ತಾ ಇದ್ದಾರೆ ಬಲೂನ್ಗೆ ಕೆಳಗಡೆ. ರೆಡಿ ಆಯಿತು ಬುಲ್ಲು. ಹಿಡ್ಕೊ, ಹೋಗ್ತೀಯಾ? ಹೋಗ್ತೀನಿ ನೀನು ಹೋಗು ಫಸ್ಟ್. ಸ್ಟಾರ್ಟ್. ಹಿಡ್ಕೋ, ಅದು ಹಿಡ್ಕೋ, ಅದನ್ನ ಬೀಳ್ಬೇಕು ಎದ್ದು. ಗುರು, ನಮ್ಮದು ಜಿಪ್ಲೈನ್ ಆಡಾಯಿತು. ಇವಾಗ ಸೈಕ್ಲಿಂಗ್ ಹೋಗ್ತಾ ಇದೀವಿ. ನಮ್ಮ ಇಡ್ಲಿನ ಅವಳು ಹೆಂಗೆ ಜಿಪ್ಲೈನ್ ಆಡಿದ್ಲು ಹಂಗೆ ಕಳಿಸ್ಬಿಟ್ಟವ್ರೆ. ಇದರಲ್ಲೇ ಆಡ್ಕೊಂಡು ಬಂದ್ಬಿಡಮ್ಮ ಅಂದ್ಬಿಟ್ಟು. ಏನಿಲ್ಲ, ಹೋಗು ಇಡ್ಲಿ. ರಯ್ಯ ಏನು ಈ ಸ್ಪೀಡಲ್ಲಿ ಹೋಗ್ತಿದೀಯ ಇಡ್ಲಿ? ಓ, ಅಷ್ಟು ದೂರ ಹೋಗ್ತಾವಳೆ. ಆಕಾಶದಲ್ಲಿ ಸೈಕಲ್. ನಾನು ಮತ್ತು ಇಡ್ಲಿ ಇವಾಗ ರೆಸಾರ್ಟಿಂದ ಚೆಕ್ಔಟ್ ಆದ್ವಿ. ಎಲ್ಲ ವಿಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ನಮಗೂ ಟೈಮ್ ಆಗಿತ್ತು. ಅದಕ್ಕೋಸ್ಕರ ರೆಸಾರ್ಟಿಂದ ಹೊರಗಡೆ ಬಂದು ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಹೇಗಿತ್ತು ಇವತ್ತಿನ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.